ಇಲ್ಲಿ ಇದಿಲ್ಲ ಅದಿಲ್ಲ. ಸಿ ಪ್ರೈವೇಟ್ ಸ್ಕೂಲ್ಸ್ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ನಮಗೊಂದು ವಿಚಾರ, ಇದು ನಾವು ಪ್ರೈವೇಟ್ ಸ್ಕೂಲ ಗೌರ್ಮೆಂಟ್ ಸ್ಕೂಲ. ಈಗ ನನಗೆ ಆಚೆ ಎಲ್ಲ ಹೋದಾಗ ನೀನು ಯಾವ ಶಾಲೆಯಲ್ಲಿ ಓದಿದೆ ಅಂದರೆ, ಈ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಹೇಳೋಣ, ಇದ್ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್ ಭಾರಿ ದೊಡ್ಡ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದಾನೆ ಅನ್ನೋದು ಭಾವ. ಆದರೆ ಇಲ್ಲಿ ಓದಿದವ್ರಿಗೆ ಮಾತ್ರ ಇಲ್ಲಿ ಅನುಭವ ಇರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮೋಟಿವೇಶನ್ ಕೊಟ್ಟವರಿದ್ದರೆ ನಿಮಗೆ ಕಟ್ಟಡ ಇರಲಿ ಇನ್ನೊಂದು ಇರಲಿ ಇಲ್ಲದೆ ಇರಲಿ, ಆ ವಿದ್ಯಾರ್ಥಿಗಳ ಮೇಲೆ ಮೇಲೆ ಬಂದೇ ಬರ್ತಾರೆ. ನಾನು ಇದೇ ಶಾಲೆಯಲ್ಲಿ ಓದೋನು ನಮ್ಮ ಮುಂದೆ, ಈಗ ಅವ್ರು ಹೇಳಿದರು ನಾನು 2-3 ಸಲ ಫೇಲ್ ಆದೆ. ಯಾರ್ಯಾರೋ ತಲೆ ಕೆಡಿಸಿದ್ರು, ನೀನು ಫಸ್ಟ್ ಬಂದುಬಿಟ್ಟಿದೆಯಾ, ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿಬಿಟ್ಟಿದೆಯಾ. ಇಲ್ಲಿ ನಮ್ಮ ಕಾಲದಲ್ಲಿ ಹೈಸ್ಕೂಲಲ್ಲೇ ಆಪ್ಷನಲ್ಸ್ ಇತ್ತು. ನಿಮ್ಮಲ್ಲಿದ್ದವ್ರಿಗೆ ಎಷ್ಟು ಜನಕ್ಕಿಂತ ಗೊತ್ತಿಲ್ಲ. PCM, HEP ಎಲ್ಲ ಹೈಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡಲ್ಲೇ ಆಪ್ಟ್ ಮಾಡಬೇಕಾಯಿತು. ನಾನು PCM ಅಲ್ಲಿದ್ದೆ, ಕೆಲವರು HEP ಯಲ್ಲಿದ್ದರು. ಎರಡೇ ಆಪ್ಷನಲ್ಸ್ ಇತ್ತು ಈ ಸ್ಕೂಲಲ್ಲಿ. PCB ಓದಿಲ್ಲ. ಆದರೆ ತುಂಬ ಜನ ಹೇಳಿದರು, ನೀನು ಯಾಕೆ ಡಾಕ್ಟ್ರ್ ಆಗಬಾರ್ದು, ನೀವು ಮುಳ್ಬಾಗಿಲಲ್ಲಿ 11th ಸ್ಟ್ಯಾಂಡರ್ಡ್ ಸೇರಿದ್ರೆ ನೀನು PCB ತಗೋಂತ. ನಾನು ಫಸ್ಟು ಇಂಗ್ಲೀಷೇ ಗೊತ್ತಿಲ್ಲ, ಆಮೇಲೆ PCBಗೆ ಅಂತ ಸೇರಿಸಿದರು, ಇಂಗ್ಲೀಷ್ ಮೀಡಿಯಮ್. ಅಲ್ಲೆಲ್ಲೂ ಹೋಗಲ್ಲ, ಇಲ್ಲೆಲ್ಲ ದಿವಸ ಬೆಳಗ್ಗೆ ₹1 ಕೊಡ್ತಿದ್ದರು ನನಗೆ. ನಮ್ಗೆ ಅರ್ಧ ಟಿಕೆಟು. ಆವಾಗ ಮುಳ್ಬಾಗಿಲಿಗೆ ಇಲ್ಲಿಂದ 40 ಪೈಸೆ, ನನಗೆ 20 ಪೈಸೆ, ಹೋಗೋಕ್ಕೆ 20 ಪೈಸೆ, ಬರೋಕ್ಕೆ 20 ಪೈಸೆ. ಆಮೇಲೆ ಮುಳ್ಬಾಗಲ್ಲಿರುವ ಇಂಥದ್ದು ಬ್ಯಾಂಗ್ಳೂರು ಹೋಟೆಲಲ್ಲಿ ಒಂದು ಸೆಟ್ ದೋಸೆ 20 ಪೈಸೆ, ಒಂದು ಮಸಾಲೆ ದೋಸೆ 30 ಪೈಸೆ, 50, 40, 90 ಪೈಸೆ ಆ ದಿವಸ ಓವರ್. ಅದು ಆಗಿದ್ದೇನು, ಮಧ್ಯಾಹ್ನ ಒಂದು ಫಿಸಿಕ್ಸ್ ಕ್ಲಾಸ್ ಇರ್ತಾ ಇತ್ತು. ಫಿಸಿಕ್ಸ್ ಪೇಪರ್ ಮಧ್ಯಾಹ್ನ ಇರ್ತಾಯಿತ್ತು. ನಾನು ಒಂದು ದಿವಸನೂ ಆ ಕ್ಲಾಸ್ಗೆ ಹೋಗಲೇ ಇಲ್ಲ, ಯಾಕೆಂದರೆ ಮಧ್ಯಾಹ್ನ ಊಟ ಇರೋಲ್ಲ. ಏನಾಯಿತು ನೆಟ್ ರಿಸಲ್ಟ್, ನಾನು ಫಸ್ಟ್ ಅಟೆಂಪ್ಟ್ PUC ಪಾಸ್ ಮಾಡಲಿಲ್ಲ, ಹೋಗಲೇ ಆಯಿತು. ಸೆಪ್ಟೆಂಬರಲ್ಲಿ ಪಾಸ್ ಆಯಿತು. ಆವಾಗ ನನ್ನ ಡಿಸಿಷನ್ ತಗೊಂಡೆ, ನಾನು ಆಪ್ಷನಲ್ ಚೇಂಜ್ ಮಾಡ್ತೀನಿ, ಕಾಲೇಜ್ ಚೇಂಜ್ ಮಾಡ್ತೀನಿ. ಹೋದೆ, ಹಿಸ್ಟ್ರಿ, ಕನ್ನಡ, ಸೋಷಿಯಾಲಜಿ, ಕೋಲಾರ ಕಾಲೇಜಿಗೆ ಸೇರಿ. ಕೋಲಾರ ಕಾಲೇಜಲ್ಲಿ ಸೀಟ್ ಕೊಡೋದು ಕೂಡ ಕಷ್ಟ ಇತ್ತು ನನಗೆ. ಕಾರಣ ಏನು ಅಂದರೆ, ಆಗ್ತಾನೆ ಮುಳ್ಬಾಗ್ಲಲ್ಲಿ ಕಾಲೇಜ್ ಆಗಿತ್ತು, ನೀವು ಮುಳ್ಬಾಗ್ಲಲ್ಲೇ ಜಾಯಿನ್ ಆಗಬೇಕು, ಕೋಲಾರದಲ್ಲಿ ಕೊಡಲ್ಲ. ಕೊನೆಗೇನೋ ಐ ಥಿಂಕ್ 3rd ಲಿಸ್ಟಲ್ಲಿ ನನಗೆ BA ಅಲ್ಲಿ ಸೇರಿಸಿ. ಆಗಲೇ ಡಿಸೈಡ್ ಮಾಡಿದೆ, ಇನ್ಮೇಲೆ ಯಾರು ಶಿಫಾರಸು ತಗೊಳ್ಳಲ್ಲ ನನ್ನ ಜೀವನದಲ್ಲಿ. ಅದೇ ಕಾಲೇಜಿನಿಂದ BA ಅಲ್ಲಿ ನಾನು ಆಗಿದ್ದ ಮೈಸೂರು ಯೂನಿವರ್ಸಿಟಿ, ಈಗ ಇಮ್ಯಾಜಿನ್ ಮಾಡಬೇಡಿ, ಈಗಿನ ಯೂನಿವರ್ಸಿಟಿಗಳಲ್ಲಿ ಜಿಲ್ಲೆಗೊಂದು ಯೂನಿವರ್ಸಿಟಿ ಇಮ್ಯಾಜಿನ್ ಮಾಡಬೇಡಿ. ಎಂಟೈರ್ ಓಲ್ಡ್ ಮೈಸೂರು ಇನ್ಕ್ಲೂಡಿಂಗ್ ಸೌತ್ ಕ್ಯಾನ್ರಾ ವಾಸ್ ಒನ್ ಯೂನಿವರ್ಸಿಟಿ. ಆವಾಗ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು ರೂರಲ್, ಅದೆಲ್ಲ ಮೈಸೂರು ಯೂನಿವರ್ಸಿಟಿ. ಬ್ಯಾಂಗ್ಳೂರು ಸಿಟಿ ಮಾತ್ರ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಅಂದರೆ ಆ ಕಡೆ ಈಗೇನು ಮಂಗಳೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ, ಕೋಲಾರ ಯೂನಿವರ್ಸಿಟಿ, ಇಷ್ಟೆಲ್ಲ ಯೂನಿವರ್ಸಿಟಿಗಳು ಎಲ್ಲ ಇಲ್ಲದೇ ಇರೋ ಕಾರಣದಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ನಾನು BA ಅಲ್ಲಿ ರ್ಯಾಂಕ್ ಪಡ್ಕೊಂಡೆ. ಆ ನಂತರ MAಗೆ ಆವಾಗ ಮೈಸೂರು ಯೂನಿವರ್ಸಿಟಿಯಿಂದ MA ಹೋದೆ. ಹಿಸ್ಟ್ರಿ ಜಾಯಿನ್ ಆಗಬೇಕಾ, ಕನ್ನಡ ಜಾಯಿನ್ ಆಗಬೇಕಾ ಅಂತ. ನನಗೆ ಯಾರೋ ಹೇಳಿದರು,